ಅಪ್ಪ 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 ಅದ್ ಏನ್ ಮಳೆನ ರಾತ್ರಿ ಎಲ್ಲ ಹಿಡ್ಕೊಂಡೈತೆ. ಆಚೆ ಕಾಲಿಕ್ಕಾಗಲ್ಲ ನೋಡು. ಈ ಪಾತ್ರೆಗಳು ಬೇರೆ ನೀರಲ್ಲಿ ಬಿದ್ದು ಒದ್ದಾಡ್ತಾವೆ. ಹಾಳಾದವಳು ಇನ್ನ ಬೆಚ್ಚ ಮನೆ ಕಂಡವಳೆ. ಏನೋ ಮನೆ ಕೆಲಸ ಮಾಡ್ಕೊಂಡು ನಮಗೆಲ್ಲ ಒಂಚೂರು ಬೇಯಿಸಿ ಹಾಕೊಂಡು ಇರ್ತಾಳೆ ಅಂತ ನಾನು ಅನ್ಕೊಂಡ್ರೆ ಇರೇ ಬರೋವೆಲ್ಲ ಅಂಕಿ ಬಿದ್ದವೆ. ಮನೆ ಕಸನೂ ಹೊಡೆದಿಲ್ಲ ಬೆಳಗ್ಗೆ ಆಗಿದ್ರು. ಹಿಂಗ್ಸಿಗೆ ಭಯ ಅನ್ನೋದಿಲ್ಲ. ಇವನು ಇನ್ನು ಒಳಗಡೆನೇ ಸೇರ್ಕೊಂಡವನು. ಈಚೆಗೆ ಬಂದು ನೋಡಿದ್ರೆ ಪಾತ್ರೆಗಳೆಲ್ಲ ಹಂಗೆ ಬಿದ್ದವೆ. ಅದೇ ತೊಳಿತೊಳೋ ಇಲ್ವಾ ಮೂದೇವಿ. ಅವನು ಮಾತಾಡ್ಸೋಕ್ಕೆ ಬೇಜಾರಾಗ್ಬಿಟ್ಟೈತೆ ನನಗೆ. ಕಮಲವ್ವ ಇಲ್ಲ ಕೂತವಳೆ. ಕಮಲವ್ವ ಒಂಚೂರು ಜರ್ಗ ಆ ಕಡಿಕೆ, ಮಳೆ ಬರ್ತೈತೆ, ನಡಿ ಆ ಕಡಿಕೆ ಒಂಚೂರು. ಯಪ್ಪ ಯಪ್ಪ ಯಪ್ಪ, ಯಾವ ಪಟ್ಟಿ ಮಳೆಯಲ್ಲೇ ನೀನು ಯಾವಾಗ ಬಂದೆ? ನೀನು ಎಲ್ಲೋ ನೋಡಿದ್ದೀನಲ್ಲ. ನಾನು ಹಿಂದೆ ಕಡೆ ಮನೆ ರವಿ ಇಲ್ವಾ, ಅವ್ರ ಅಮ್ಮ ನಾನು. ರವಿ ಯಾವ ರವಿ? ಗಿಜ್ಜಿ ಅತ್ತೆ. ಆ ಕಿರಾಡಿ ಅತ್ತೆ ನೀನು. ಯಾಕೆ ಹಂಗಂತೀಯ? ನನ್ನ ಸೊಸೆಯ ಬುಸ್ರಿ. ಎಲ್ಲ ಅನ್ಬೇಡ. ಬುಸ್ರಿ ಅಂತ ಅನ್ನೋದಲ್ಲ, ಹೇಳ್ಬೇಕಂದ್ರೆ ನನ್ನ ಸಂಸಾರನೇ ಒಡೆದು ಬಿಟ್ಲತ್ತ. ಯಾಕೆ ಏನ್ ಮಾಡಿದ್ಲ ಅಂತದ್ದು? ಅವಳು ಹೇಳ್ತಾ ಇದ್ಲು ಅಲ್ಲ, ನಿನ್ ಸೊಸೆನ ಓಡಿಸ್ಬಿಟ್ಟಂತೆ ಮನೆಯಿಂದ ಆಚೆಗೆ. ಇಂಥ ಕೆಲಸ ಮಾಡೋದು ಸರಿನಾ ನೀನು? ಇಬ್ರು ಹೆಣ್ಣು ಮಕ್ಳವ್ರೆ, ಅದು ಏನ್ ಮಾಡ್ಬೇಕಂತ ಜ್ಞಾನ ಇಲ್ವಾ ನಿಮ್ಗೆ? ಹೆಣ್ಣು ಮಕ್ಳು ಇಟ್ಕೊಂಡು ಸೊಸೆನ ಆಚೆಗೆ ಹಾಕಿದ್ಯಲ್ಲ. ಅದು ಅಲ್ಲದೆ ಮದುವೆ ಮಾಡ್ದಂತೆ ನಿನ್ ಮಗಂಗೆ. ಮಾಡ್ದೆ, ಇನ್ನೇನು ಹೋದೋಳು ಹೋಗ್ಲು. ಹಂಗಂತ ನಾವು ಕೈ ಕಟ್ಕೊಂಡು ಸುಮ್ಮನೆ ಇರಕ್ಕಾಗ್ತದ? ನನ್ನ ಮಗನ ಜೀವನ ಅಲ್ವಾ, ಅದಕ್ಕೆ ನಾನು ಮಾಡಿದೆ. ಇವಾಗೆಲ್ಲ ನೆಟ್ಟಗಾಯ್ತು. ಎಲ್ಲಿ ನಿನ್ ಸೊಸೆ ಏನೂ ಕಾಣಿಸ್ತಿಲ್ಲ. ಮನೆ ಮುಂದೆ ಪಾತ್ರೆಗಳಂದ್ರೆ ಹಂಗೆ ಬಿದ್ದವೆ. ಅಯ್ಯೋ ಏನ್ ಮಾಡೋಣ, ಮದುವೆ ಮಾಡೋದು ಮಾಡಿದೆ, ಅನ್ಕೊಂಡಂಗೆ ಆಗ್ತಿಲ್ಲ. ಹಂಗ ನೀ ತಪ್ಪು ಮಾಡಿದೆ ಬಿಡು. ತಪ್ಪು ಮಾಡೋದು ಗಿಫ್ಟ್ ಮಾಡೋದು ನನಗಂತೂ ಒಂದು ಗೊತ್ತಾಗ್ತಿಲ್ಲ. ಸದ್ಯಕ್ಕೆ ನಮ್ಮ ಪರಿಸ್ಥಿತಿ ಸರಿ ಇಲ್ಲ. ಯಾಕೆ ಏನಂತ ನಿನ್ ಸೊಸೆ? ಎರಡನೇ ಸೊಸೆ ಕೆಲಸ ಮಾಡ್ತಾಳ ಇಲ್ವಾ? ಎಲ್ಲಿ ಕಾಣಿಸ್ತಿಲ್ಲ. ನೀನೇ ಕೀಚಿ ನಿಂತಿದ್ದಿ. ಅಯ್ಯೋ ಭಾಗ್ಯಮ್ಮ ಕೇಳಿ, ಮದುವೆ ಮಾಡೋದು ಮಾಡಿದೆ ಮಗಂಗೆ. ಅದ್ರ ಇವಳು ಅದು ಹೆಂಗಿಂತ ಕಡೆ. ಹೌದಾ? ಒಂದು 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 ಕೆಲಸ ಮುಟ್ಟಲ್ಲ, ಎಲ್ಲ ನಾನೇ ಮಾಡಬೇಕು. ಏನಾರು ಹೇಳಿದ್ರೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ, ಬರಲ್ಲ 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 ಅಂತಾಳೆ. ಏನು ಮಾಡ್ಲಿ? ಕಲ್ಸನ ಅಂತಂದ್ರೆ ಕೈಗೆ ಸಿಗಲ್ಲ ಅಂತಾಳೆ. ರೂಮ್ಗೆ ಹೋಗಿ ಸೇರ್ಕತ್ತಾಳೆ ಬಾಕ್ಲು ಹಾಕೊಂಡು. ನಾನು ಅನ್ನಂಗಿಲ್ಲ, ಗುಡೋ ಅಂತ ಹತ್ಕೊಂಡು ರೂಮ್ಗೆ ಸೇರ್ಕೊಂಡ್ಬಿಡೋದು. ಈಚೆಗೆ ಬರಲ್ಲ ಸಂಜೆ ತನಕ. ಹೊಟ್ಟೆ ಹಸ್ದಾಗ ಮಾತ್ರ ನಾನು ಅವಾಗ ಯಾವಾಗ ಏನಾರು ಆಚೆಗೆ ಹೋದಾಗ ಇಲ್ಲ ನಿದ್ದೆ ಮಾಡಿದಾಗ ಬಂದು ತಿನ್ಕೊಂಡು ಹೋಗ್ಬಿಟ್ಟಿರ್ತಾಳೆ. ಓಹೋ ಹಿಂಗ ಕತೆ. ನಮ್ಮ ಮನೆದು ಹಂಗೆ ಮಾಡೋದು ಹೊಸದ್ರಲ್ಲಿ. ಈಗೀಗ ಒಂಚೂರು ಪರವಾಗಿಲ್ಲ. ನನ್ನ ಮಗ ಏನು ಬಿಟ್ಕೊಡಲ್ಲ ಹೇಳು. ಗಂಡ ಹೆಂಡತಿ ಇಬ್ರು ಚೆನ್ನಾಗವ್ರೆ. ನಿಮ್ಮ ಮನೇಲಿ ಏನು ಬಿಡಮ್ಮ, ಗಂಡ ಹೆಂಡತಿ ಇಬ್ರು ಚೆನ್ನಾಗವ್ರೆ. ನಮ್ಮ ಮನೇಲಿ ಗಂಡ ಹೆಂಡತಿನೂ ಚೆನ್ನಾಗಿಲ್ಲ, ಈ ಕಡೆ ಅತ್ತೆ ಸೊಸೆನೂ ಚೆನ್ನಾಗಿಲ್ಲ. ಇನ್ನೇನು ಮಾಡೋದು? ಆ ಜಯ ಅಂತವಳು ಮಕ್ಕಳಂತೂ ಯಾವಾಗಲೂ ಅವ್ವ 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 ಅನ್ನೋರು. ಈಗ ನೋಡಿ ನಮ್ಮ ಕೃಷ್ಣನೂ ಕಾಣಿಸ್ತಿಲ್ಲ ನೆನ್ನೆಯಿಂದ. ಹೌದಾ? ಎಲ್ಲೋದ ಹುಡುಗ? ಎತ್ತೋದ್ನ. ನಮ್ಮ ಮನೇಲಿರೋಕ್ಕಂತೂ ಪ್ರಜ್ಞೆನೇ ಇಲ್ಲ ಇವಕ್ಕೆ. ಆ ಹುಡುಗ ಎಲ್ಲೋದ ಎತ್ತೋದ ಹುಡ್ಕನ ಕಂಪ್ಲೇಂಟ್ ಕೊಡೋಣ ಏನಿಲ್ಲ. ಕಳ್ದೋದ ಅಂದ್ಬಿಟ್ಟು ಸುಮ್ಮನವ್ರೆ. ಅವ್ರ ಅವ್ವ ಅಂತ ಕೇಳಿದ್ರೆ ಹೋಗಿರ್ಬೇಕೇನೋ. ಅವ್ರ ಅವ್ವ ಎಲ್ಲೋಡೆ ಅಂತಾನೆ ಗೊತ್ತಿಲ್ಲ ನಮಗೆ. ಹೌದಾ? ಮತ್ತೆ ಯಾರು ಕರ್ಕೊಂಡು ಹೋಗಿರ್ಬೋದು? ಅದೇ ಭಾಗ್ಯಮ್ಮ ಗೊತ್ತಿಲ್ಲ. ಅದಕ್ಕೆ ನಾನು ನೆನ್ನೆಯಿಂದ ಸಿಡಿ ಅಂತ ಇದ್ದೀನಿ, ಅನ್ಯಾಯವೇ ಮಗನ ಕಳ್ದಲ್ಲೇ ಅಂತ. ಅಷ್ಟಕ್ಕೆ ರೂಮ್ ಬಾಗ್ಲಾಕೊಂಡಿರೋಳು ತೆಗೆದೇ ಇಲ್ಲ. ಅಯ್ಯೋ ಪಾಪ, ಯಾರನ್ನ ಬೇಕಂತಾರ ಮಾಡ್ತಾರಾ? ಹೋಗಿ ಊಟಕ್ಕೆ ಕರಿಬೇಕಿತ್ತು. ಇಲ್ಲ ಕಣವ, ನಾನು ಹೋಗಲ್ಲಪ್ಪ ಊಟಕ್ಕೆ ಕರಿಯಕ್ಕೆ. ಮತ್ತೇನ ಅಂದಿದ್ದೆ ಕರಿ ಹೋಗು ಅಂದ್ಬಿಟ್ರೆ ಸುಮ್ಮನೆ ಇರ್ತಾರ ಅವಳಿಗೆ. ಅವಳು ಮಾಡಿದ್ದೆಲ್ಲ ಸರಿ ಅನ್ಕೊಂಡು ನಾನು ಕರಿಯರಿಯೋದೆಲ್ಲ ಇಲ್ಲ ಬಿಡು. ಅಡುಗೆ ಬೇಕಾದ್ರೆ ಮಾಡಿಕ್ಕಿದ್ದೀನಿ, ಬಂದು ತಿನ್ನಂಗಿರು ತಿನ್ಲಿ. ನೋಡಿದ್ದೇನು ಮನೆ ಮುಂದೆ ಎಷ್ಟೊಂದು ಪಾತ್ರೆಗಳು ಬಿದ್ದವೆ, ಕಸ ಗುಡಿಸಿರೋ ಅಡ್ಡಿ ಮುಂದೆ. ನಾವಿರೋದು ಹಳ್ಳಿನಲ್ಲಿ. ಓಡಾಡೋ ಜನ ಏನಂತಾರೆ, ಈ ಮನೆ ಒಳಗಡೆ ಅವರ ಇಲ್ಲ ಸತ್ಗಿತ್ತು ಹೋಗೋರ ಅನ್ಕೊಳಲ್ವಾ? ಈ ಮುಂಡೆಯಕ್ಕೆ ಅರ್ಥನೇ ಆಗಲ್ಲ. ಅದು ಏನಂತ ಗಂಟು ಬಿದ್ದವ್ರು. ನಿನ್ನ ಮಗ ಏನು ಮಾಡ್ತವನೆ? ಅವನು ರೂಮಗೆ ಹೋಗಿ ಬಿದ್ದವನೆ. ಅದೇನೋ ಗುಸಾಪಿಸ ಅಂತ ಮಾತಾಡ್ತಾರವ. ನಾನು ಯಾಕೆ ಹೋಗಿ ತೊಂದರೆ ಕೊಡಲಿ? ಬಿಡವ, ಏನೋ ಮಾಡ್ಕ ನನಗೆ ಯಾಕೆ ನಿಮ್ಮ ಸಂಸಾರದ್ದು. ನನ್ನ ಸೊಸೆ ಬಸ್ರಿ ಅಂತ ಬಂದೆ, ನೋಡ್ಕೊಂಡು ಹೋಗೋಣ ಅಂತ. ಏನೋ ಹಿಂಗೆ ಮಾತಾಡ್ತಿದ್ರು ಅವರಿಬ್ರು. ಜೇಕನ್ ಗಂಡ ಇನ್ನೊಂದು ಮದುವೆ ಆದನಂತೆ ಅಂತ. ಈಗಾದ್ರೂ ಚೆನ್ನಾಗವ್ರೇನೋ, ಎರಡನೇ ಮದುವೆ ಮಾಡ್ಕೊಂಡು ಸುಖವಾಗಿ ಇನ್ನೇನ ಚೆನ್ನಾಗಿ ನೋಡ್ಕೊತವ್ರೇನೋ, ನೋಡ್ಕೊಂಡು ಹೋಗೋಣ ಅಂತ ಈ ಮಳೆನಾಗೂ ಬಂದೆ. ಮಳೆನಾಗ ಯಾಕೆ ಬರಕ್ಕೆ ಹೋದೆ? ಛತ್ರಿ ಹಿಡ್ಕೊಂಡ್ ಬರ್ಬೇಕಿತ್ತು. ಅಯ್ಯೋ ಛತ್ರಿ ನನ್ನ ಮಗ ಅಲ್ಲೇ ಎಲ್ಲೋ ಕೆಲಸದ ಹತ್ರ ಬಿಟ್ಟು ಬಂದ್ಬಿಟ್ಟವನಂತೆ. ಛತ್ರಿ ಇರ್ಲಿಲ್ಲ ಮನೇಲಿ, ಅದಕ್ಕೆ ನೋಡಿ ಹಿಂಗೆ ಟೋಪಿ ಇಕ್ಕೊಂಡ್ ಬಂದೆ. ಇಲ್ಲಿ ತಗ ತಲೆ ನೆಂದಿಲ್ಲ ಅಂದ್ರೆ ಆಯ್ತು. ಮನೆಗೆ ಹೋದ ತಕ್ಷಣ ಸೀರೆ ಬದಲಾಯಿಸಿದ್ರೆ ಆಯ್ತು. ನಾನು ಸ್ನಾನ ಮಾಡಬೇಕಿತ್ತು, ಸೀರೆ ಬದಲಾಯಿಸ್ಬೇಕಿತ್ತಲ್ಲ, ಅದಕ್ಕೆ ಒಂದ್ಸತಿ ನೋಡ್ಕೊಂಡು ಹೋಗೋಣ ಅಂತ ಬಂದವ. ನೋಡು ನಮ್ಮ ಕತೆ ಹೆಂಗೈತಂತ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು.
ನೀನು ಇನ್ಮೇಲೆ ಇಲ್ಲೇ ಇರ್ತೇನೋ? ಅಯ್ಯೋ ಇಲ್ಲ ಕಣವ, ನಾನು ಹೋಗಲ್ಲ. ಅತ್ತೆದಿರು ಏನಾದ್ರು ಬಂದುಬಿಟ್ರೆ ಸೊಸೆದಿರು ಸಮಯ ಈಗ ಬೇರೆ ಬಸ್ರಿ ನನ್ನ ಕೈಲಾಗಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಆಮೇಲೆ ನಾನಿಲ್ಲಿ ಮಾಡ್ಕೊಂಡಿರೋಕ್ಕಾಗ್ತದ? ಅಲ್ಲಿ ಊರಲ್ಲಿ ಹೊಲ ಗದ್ದೆ ಎಲ್ಲ ನೋಡಬೇಕು. ಒಂದೆರಡು ಕೋಳಿ ಮರಿಗಳನ್ನ ಸಾಕಿದ್ದೀನಿ, ಅವಕ್ಕೆ ಯಾರು ಮೇವು ಹಾಕೋರಿಲ್ಲ. ಪಕ್ಕದ ಮನೆಯವ್ರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ ಒಂದು 2 ದಿನ ನೋಡ್ಕೊಳ್ರಿ ಅಂತ. ಅವ್ರೇನು ಯಾವಾಗ ನೋಡ್ಕೊಂತಾರ? ಸುಮ್ಮನೆ ಹ್ಞೂ ಅಂತಾರೆ. ಅದು ಯಾವಾಗ ಕಾಳು ಹಾಕ್ತಾರೋ ಅಕ್ಕಿ ಹಾಕ್ತಾರೋ ಹಿಡ್ದು ಹಾಕ್ತಾರೋ ಯಾವನ್ನ ಎತ್ಕೊಂಡು ಹೋಗ್ತಾನೋ ಕೋಳಿನ ಯಾಕೆ ಬೇಕು? ನಮ್ಮ ವಸ್ತುಗಳು ನಾವೇ ಜವಾಬ್ದಾರಿ ಮಾಡ್ಕೋಬೇಕು. ಇಲ್ಲೇ ಇರೋಕ್ಕೂ ನನಗೆ ಇಷ್ಟ ಇಲ್ಲ. ಅತ್ತೆ ಸೊಸೆದಿರು ಜಾಸ್ತಿ ಜೊತೆಲಿದ್ರೆ ಯಾವಾಗಲೂ ಕಿರಿಕಿರಿ ಗಲಾಟಿ ಬರೀ ಇದೇ ಆಗ್ತದೆ. ಮೊದಲಿಗೂ ನನಗೂ ಹಂಗೆ ಆಗ್ತಿತ್ತು. ಸರಿ ಹೋಗಲ್ಲ ಇಬ್ರಿಗೂ. ಈಗಿನ ಹುಡುಗಿರಿಗೆ ನಾವು ಬಾಯಿ ಕೊಡೋಕ್ಕಾಗ್ತದ? ಅದು ಸರಿ ಇಲ್ಲ ಇದು ಸರಿ ಇಲ್ಲ, ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂದರೆ ಮುನ್ಸ್ಕೊತಾರೆ. ಗಂಡಂತವ್ ಚಾಡಿ ಹೇಳ್ತಾರೆ. ನಿಮ್ಮಮ್ಮ ಹಳೆ ಕಾಲದವರು ಹಂಗಂದ್ರು ಹಿಂಗಂದ್ರು ನನಗೆ ಹಂಗೆ ಹಿಂಗೆ ಅಂದ್ಬಿಟ್ಟು ಯಾಕವ ಇವೆಲ್ಲ ಮಾತು? ಅವ್ರ ಸಂಸಾರ ಅವ್ರು ನಡೆಸ್ಕೊಂಡು ಹೋಗ್ಲಿ, ಹೆಂಗೆ ಬರ್ತದೋ ಹಂಗೆ. ನಾವೇನು ಇದು ಮಾಡಿರಿ ಅದು ಮಾಡಿರಿ ಅಂತ ಅನ್ನೆಲ್ಲ ಚಾಡಿ ಹೇಳೋಕ್ಕೂ ಹೋಗಲ್ಲ. ಬಂದಾಗ ಮಾಡ್ಕೊಂಡು ಹೋಗ್ತಿರ್ಲಿ, ಮುಂದಕ್ಕೆ ಅವ್ರಿಗೆ ಗೊತ್ತಾಗ್ತದೆ ಜೀವನ ಏನು ಹೆಂಗಿರ್ಬೇಕು ಏನೇನು ಮಾಡಬೇಕು ಅಂತ. ನಾವೇನು ಹೇಳ್ಕೊಡೋದೆಲ್ಲ ಏನಿಲ್ಲ ಈಗಿನ ಕಾಲದವ್ರಿಗೆ. ಅವ್ರಿಗೊಂದು 2 ಮಕ್ಕಳಾದ್ಮೇಲೆ ಮಕ್ಕಳನ್ನ ಸಾಕು ಕಷ್ಟ ಏನು? ಅವ್ನು ಸ್ಕೂಲಿಗೆ ಕಳಿಸ್ಬೇಕು, ರೆಡಿ ಮಾಡಬೇಕು, ದೊಡ್ಡವ್ರು ಮಾಡಬೇಕು, ಮದುವೆ ಮಾಡಬೇಕು, ಕರೆದು ಕಳಿಸ್ಬೇಕು, ಬಂದಿರೋನು ಅವೆಲ್ಲ ಹೋಗ್ತಾ 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 ಗೊತ್ತಾಗ್ತದೆ. ನಾವು ಹೇಳ್ಕೊಳ್ಳೋದು ಏನೈತೆ ಹೇಳು? ನಮ್ಮ ಮಾತೇನು ಕೇಳ್ತಾರ ಅವರು? ಆಗಿನ ಕಾಲದೆಲ್ಲ ಹೋಯ್ತು. ಹಂಗಂತ ನಮ್ಮ ಇಷ್ಟಗಳು ಬಿಡೋಕ್ಕಾಗ್ತದ? ಕಷ್ಟಪಟ್ಟು ನಾವು ಅವಾಗ ಸಾಕಿರ್ತೀವಿ ಮಕ್ಕಳನ್ನ. ದೊಡ್ಡರಾದ್ರು ಅಂದ ತಕ್ಷಣ ನಿಮ್ಗೆ ಹೆಂಗ್ ಬೇಕು ಹಂಗಿರ್ರಿ ಅಂತ ಅನ್ನೋಕ್ಕಾಗ್ತದ? ಏನು ಮಾಡೋಕ್ಕಾಗ್ತದೆ? ನಮ್ಗೆ ಹೆಂಗೆ ಬೇಕೋ ನೀವು ಹಂಗಿರ್ರಿ ಅಂದರೆ ನಮ್ಮಿಂದ ದೂರ ಹೋಗ್ತಾರವ್ರು. ಅದ್ರ ಬದಲು ಸುಮ್ಮನಿರೋದೇ ಸರಿ. ನೀನು ಹಿಂಗೆ ಮಾಡು. ನಿನ್ನ ಮಗ ಸೊಸೆನ ಇಲ್ಲೇ ಬಿಟ್ಟು ಹೆಂಗೆ ಮದುವೆ ಮಾಡಿಬಿಟ್ಟಿತಿ, ಸುಮ್ಮನೆ ಊರಿಗೆ ಹೋಗಿರು. ಅವ್ರು ಹೆಂಗನ ಕಿತ್ತಾಡ್ಕಡಿ ಪಾತಾಡ್ಕಡಿ ಆಮೇಲೆ ಸರಿ ಹೋಗ್ತಾರೆ. ಕೆಂಪಿ ಅಲ್ಲಲ್ಲಿ ಬೇಜಾರು ಮಾಡ್ಕೋಬೇಡ. ಬೇಜಾರು ಮಾಡ್ಕೋಬಾರ್ದಂತೆ, ಬೇಜಾರು ಮಾಡ್ಕೋಬಾರ್ದು. ಅಲ್ಲ ನಿಮ್ಮಮ್ಮ ಬಾಯಿಗೆ ಬಂದಾಗ ಮಾತಾಡ್ತಿರ್ಲಿ, ನಾನು ಬೇಜಾರು ಮಾಡ್ಕೊಂಡಾಗ ಹಂಗೆ ಇರ್ತೀನಿ ಹಲ್ಗಿಂಚ್ಕೊಂಡಲ್ವಾ? ಅಲ್ಲಲ್ಲಿ ನಮ್ಮ ಅಮ್ಮಂಗೆ ವಯಸ್ಸಾಗೈತೆ, ಅದಕ್ಕೆ ಹಂಗೆ ಮಾತಾಡ್ತಾರೆ. ಅಲ್ಲ ನೀನು ಮಾಡಿ ಸರಿನಾ? ಕೃಷ್ಣನ್ ಎಲ್ಲಂತ ಹುಡ್ಕೋದು? ಎಲ್ಲಂತ ಹುಡ್ಕೋದು ಅಂದ್ರೆ ನನಗೇನು ಗೊತ್ತಿತ್ತ ಅವನೆಲ್ಲನೂ ಓಡೋಗ್ತಾನಂತ? ಏನೋ ಪಾಪ ಹುಡುಗ ಮನೆ ಒಳಗಡೆ ಇದ್ದಿದ್ದು ಬೇಜಾರಾಗಿರ್ತದೆ, ಆಚೆಗೆ ಒಂಚೂರು ಕರ್ಕೊಂಡೋಗನ್ ಗಾಳಿ ಬೆಳಕಿಗೆ ಅಂತ ಕರ್ಕೊಂಡು ಹೋದ್ನಪ್ಪ. ಅದಕ್ಕೆ ನಿಮ್ಮಮ್ಮ ಮುದುಕಿ ಹಿಂಗೆ ಮಾತಾಡೋದು. ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಹಂಗಿದ್ರೇನೆ ಸರಿ. ಸೊಸೆ ಮೇಲೆ ರಾಜ್ಯ ಬರ ಮಾಡಕ್ ಹೋದ್ರೆ ಯಾವ ಸೊಸೆ ತನ್ನ ಮನೇಲಿ ಇರ್ತಾಳೆ? ಅದಕ್ಕೆ ಇರ್ಬೇಕು ನಿಮ್ ಮೊದಲನೇ ಹೆಂಡತಿ ಮನೆ ಬಿಟ್ಟು ಹೋಗಿದ್ದು. ಹೋಗ್ಲಿ ಬಿಡು, ಹಳೇದೆಲ್ಲ ಬೇಡ ನಮ್ಗೆ. ಏನ್ ಬೇಡ? ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ, ನನ್ನ ಅಮ್ಮನ ಮನೆಗೆ ಹೋಗ್ತೀನಿ. ನಾನು ಯಾವತ್ತೂ ಬರಲ್ಲ ಇಲ್ಲಿಗೆ. ಬೇಡ ಚಿನ್ನ, ಹೋಗ್ಬೇಡ. ತೆಗಿರಿ ಕೈನ, ನನ್ ಯಾವತ್ತೂ ಮುಟ್ಟಬೇಡಿ ನೀವು. ಯಾವತ್ತೂ ಮುಟ್ಟಬೇಡಿ? ಅಲ್ಲೇ ನಾನು ನಿನ್ ಗಂಡ, ನಾನ್ ನಿನ್ನ ಮುಟ್ಟಬಾರ್ದ? ನನಗೆ ಅಧಿಕಾರ ಐತೆ. ಅಧಿಕಾರ? ಯಾವ ಅಧಿಕಾರ? ತಾಳಿ ಕಟ್ಟಿದ ಮಾತ್ರಕ್ಕೆ ಗಂಡನ ಅಧಿಕಾರ ಬಂದ್ಬಿಡುತ್ತಾ ನಿಮ್ಗೆ? ಬಾಯಿಗೆ ಬಂದಂಗೆ ಅಂದಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಹೆಣ್ಮಕ್ಳಂದ್ರೆ ಅಷ್ಟು ಕೇವಲನ? ನೋಡಿ, ಇವತ್ತು ನಾನು ಹೇಳ್ತಾ ಇದ್ದೀನಿ, ನಾನು ಇದೇ ಮನೇಲಿ ಇರ್ಬೇಕಂದ್ರೆ ನೀವು ನನ್ನ ಯಾವತ್ತೂ ಮುಟ್ಟಬಾರ್ದು. ಲೇ, ಏನ್ ಮಾತಾಡ್ತಿದ್ಯಾ ನೀನು? ಮುಟ್ಟಬಾರ್ದು ಅಂತಂದ್ರೆ ಈ ಸಂಪದ ಮದುವೆ ಯಾಕಾಗ್ಬೇಕಿತ್ತು? ಏನು ಮುಟ್ಟಕ್ಕೋಸ್ಕರ ಮದುವೆ ಮಾಡ್ಕೊಂಡ್ರ? ಹಂಗಲ್ಲೇ ಹಂಗಲ್ಲೇ ಅಲ್ಲ, ಹಂಗೇನೆ. ನೋಡಿ, ನಾನು ಪದೇ ಹೇಳೋದಿಲ್ಲ, ನನ್ನನ್ನು ಮುಟ್ಟಕೂಡ್ದಂದ್ರೆ ಮುಟ್ಟಕೂಡ್ದಷ್ಟೇ. ಏನಾದ್ರೂ ಬಲವಂತವಾಗಿ ಮುಟ್ಟಕ್ಕೇನಾದ್ರು ಬಂದ್ರೆ ನಾನ್ ದೊಡ್ಡ ಗಲಾಟೆ ಮಾಡೋಳೆ, ನಾನು ಒಂದು ಕ್ಷಣ ಇಲ್ಲಿರಲ್ಲ. ಹೋಗಿ ಇಲ್ಲಿಂದ. ಈ ರೂಮಿಗೆ ಯಾರು ಬರಬೇಡಿ, ಇದು ನಾನು ಒಬ್ಳಿಗೇನೆ. ನನಗೆ ನಿಮ್ ಯಾರ ಜೊತೆನೂ ಮಾತಾಡಕ್ಕೆ ಇಷ್ಟ ಇಲ್ಲ.